ರಮೇಶ್ ಗೋಪಿ ಮತ್ತು ಆತನ ಈ ಇಬ್ರು ಪಟಾಲಾಂ ಏನೇನ್ ಮಾತುಕತೆ ಆಗುತ್ತೆ ನಮ್ಮ ಪ್ರತಿನಿಧಿಯ ಜೊತೆಗೆ ನೋಡಿ. ಒಂದು ಪ್ರೊಟೆಕ್ಷನ್ ಕೊಡಿ. ಓಕೆನಾ? ಇನ್ನೊಂದು ಹೀರೋಯಿನ್ ಇದು ಹೀರೋ ಒಳ್ಳೆ ಹೀರೋನ ಆಮೇಲೆ ಕಮಿಟೆಡ್ ಇದ್ದಾನೆ. ಅದು ನಿಮ್ಮ ಇಷ್ಟ ಸರ್, ನಿಮ್ಗೆ ಓಕೆ ಅಂದ್ರೆ ನಾನು ಮಾತಾಡ್ತೀನಿ. ₹1 ಜಾಸ್ತಿ ಅಷ್ಟೇ. ಯಾರು ಅದು ನಾನು 4 ಆಪ್ಷನ್ ನನ್ನ ಮ್ಯಾನೇಜರ್ ಇದ್ದಾನೆ ತೆಲುಗಿನಲ್ಲಿ. ನಾನು ಮ್ಯಾನೇಜರ್ ಕಳಿಸ್ತೀನಿ, 5 ಫೋಟೋಸ್ ಕಳಿಸ್ತೀನಿ. ಬಿಗ್ ಹೀರೋಯಿನ್ ಇಲ್ಲಿ ಕನ್ನಡದಲ್ಲೂ ಒಂದು ಹೀರೋಯಿನ್ ನೀವು ಹೇಳಿದ್ರಲ್ವಾ, 2 ಹೀರೋಯಿನ್ಸ್ ನಾನು ಕನ್ವಿನ್ಸ್ ಮಾಡೇ ಕೊಡ್ತೀನಿ ಸರ್. ಮಾಡೇ ಕೊಡ್ತೀನಿ 100%. ಅದೆಲ್ಲ ಸರ್ ಅದೇ ಇಲ್ಲ ಸರ್. ನಮಗೆ ಲೈಫ್ ಪ್ರಾಜೆಕ್ಟ್ ಇದೆ. ನಮ್ಮ ಪ್ರಾಜೆಕ್ಟ್ಸ್ ಕ್ಲೀನಾಗಿ ಹೋಗಿದ್ರೆ ಅಂದರೆ ಎನಿ ಪರ್ಸನ್ ನಮ್ಮ ಮೂವಿನಲ್ಲಿ ಬಂದರೆ ಆರ್ಟಿಸ್ಟ್ ಅಲ್ಲ ಕಮಿಟ್ಮೆಂಟ್ ಕೊಡ್ತೀನಿ. ನಮ್ಮ 3 ಫಿಲ್ಮ್ಸು ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಲ್ಸೋ. ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದರೆ ಟೋಟಲ್ ಮೇಂಟೈನ್ ಮಾಡಿ ಲೈನ್ ಪ್ರೊಡ್ಯೂಸರೇ ನಾನು. ಅದಕ್ಕೋಸ್ಕರ ನಾನು ಯಾರಿಗೆ ನೀವು ಹೇಳೋದು ಬೇಡ. ನಾನು ನಿಮಗೆ ಸೈಡಲ್ಲಿ ಏನು ಮಾಡಬೇಕು ನಾನು ಮಾಡ್ಕೊಡ್ತೀನಿ. ನಿಮ್ಗೆ ಏನು ಬೇಕಂದ್ರೆ ಅಲ್ಲ, ನನಗೆ ಲೈಫ್ ಇದೆ. ಈ ಲೈಫ್ ನಾನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ. ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ಸರ್. ಯಾರನ್ನು ಕೇಳೋದೇ ಬೇಡ. ಯಾರು ಬಂದರೆ 4 ಮೆಂಬರ್ಸ್ ಕೊಡ್ತಾನೆ. ಯಾರು ಓಕೆ ಅಂದರೆ ಅವ್ನು ಕಮಿಟ್ಮೆಂಟ್ ಮಾಡೋಣ ಅಷ್ಟೇ. ಓಕೆನಾ? ಕಮಿಟ್ಮೆಂಟ್ ಅಗ್ರಿಮೆಂಟ್ ಹೋಯ್ತು ಶೂಟಿಂಗ್ ಸ್ಪಾಟಲ್ಲಿ. ನೀವು ಅವ್ರು ಕೂಡ ಡೈಲಿ ಇರೋದಿಲ್ಲ ಸರ್. ಇದಿದ್ರು ಇಂಡಸ್ಟ್ರಿ ಪೇಮೆಂಟ್ ಕೊಟ್ರೆ ಅಲ್ಲ, ಪೇಮೆಂಟ್ ಅವರು ಇಷ್ಟೊಂದು ಫಿಕ್ಸ್ ಮಾಡ್ತಾರೆ. ಅಲ್ಲಲ್ಲ ಜಾಸ್ತಿ ಹೇಳ್ತಾರೆ. ಯಾಕಂದರೆ ಮಿನಿಮಮ್ 10 lakhs ಅಂದರೆ 15 lakhs ಕೆಲಸ ಆ ಥರ. ನೆಕ್ಸ್ಟು ನಿಮಗೆ ಒಂದೊಂದು ಆರ್ಟಿಸ್ಟ್ ಬರುತ್ತೆ ನಿಮ್ಮ ಹತ್ರ 2 times 3 times ಇರ್ತಾರೆ. ಓಕೆ ತಾನೆ? ಆ ಥರ ನಾನು ಸೆಟ್ ಮಾಡ್ಕೊಡ್ತೀನಿ ಸರ್. ಎನಿ ಆರ್ಟಿಸ್ಟ್ 2 times 3 times ನಿಮ್ಮ ಹತ್ರ ಇರ್ತಾರೆ. ಸೆಟ್ಟಲ್ಲಿ ಬರ್ತಾರೆ. ಶೂಟಿಂಗ್ ಡಿಸ್ಟರ್ಬ್ ಮಾಡ್ಬೋದು. ಅದಕ್ಕೆ ಏನಿಲ್ಲ. ಫಸ್ಟ್ ನಾವೆಲ್ಲ ಮಾತಾಡ್ಬೋದು, ಎಲ್ಲ ಫಸ್ಟ್ ಮಾತಾಡ್ಕೊಂಡು ಒಂದು ಹೀರೋಯಿನ್ ಒಂದು ಖರ್ಚು ನಿಮ್ಗೆ ಏನು ಬೇಕಂದ್ರೆ ಬೇಕು ಸರ್. ಹೀರೋಯಿನ್ನೇ ಇಲ್ಲ, ನಿಮ್ಗೆ ಏನಿಲ್ಲ ಕೆಲಸ ಕೊಡ್ತೀನಿ ಸರ್. ನಮ್ಗೆ ಅದೆಲ್ಲ ಪ್ರಾಬ್ಲಮೇ ಇಲ್ಲ. ಮತ್ತೆ ತರ್ಲಾಗಿಲ್ಲ ಹೀರೋಯಿನ್ನು ಬೇಡ. ಅದೇ ಇಲ್ಲೇ ಇರೋದ್ರಿಂದ ಎಂಜಾಯ್ ಮಾಡಿ ಕಲಿಸಿ ಸರ್. ಅಲ್ಲ ಅವಳು ಮೀಟು ಮತ್ತೆ ನಾನು ನೋಡ್ಕೊಂತೀನಿ ಸರ್. ನಾನು ನೋಡ್ಕೊಂತೀನಿ. ನೀವು ಬಿಡಿ, ನೀವು ತಲೆ ಕೇಳಿಸ್ಕೊಡೋದು ಅದೆಲ್ಲ ನಾನು ಪ್ರೆಸೆಂಟ್ ಕೆಲಸ ಬಂದಿದೆ. ಪ್ರೆಸೆಂಟ್ ನನಗೆ ನಾನು ಚೆಕ್ ಮಾಡಬೇಕಲ್ವಾ? 100% ಚೆಕ್ ಮಾಡ್ತೀನಿ ಸರ್. ಈಗ ಚೆಕ್ ಮಾಡಿ ಆಪ್ಷನ್ ಕೊಡ್ತೀನಿ. ಗೊತ್ತಲ್ವಾ? ಚೆಕ್ ಮಾಡಿ ಆಪ್ಷನ್ ಕೊಡ್ತೀನಿ ನಿಮಗೆ ಸರ್. ಕಾಂತಾರ ಹೀರೋ ಅದೇ ಕಿಶೋರ್ ಗೊತ್ತಲ್ವಾ? ಆರ್ಟಿಸ್ಟ್ ಅವ್ರ ಹತ್ರ ಹೋಗೋಣ. ಅಂದ್ರೆ ನೀವು ವಿತ್ ಕಮಿಟ್ಮೆಂಟ್ ನೋಡ್ತಾ ಇದ್ರ? ಹಾಗೇನಿಲ್ಲ ಅಮ್ಮ, ಬಟ್ ಕ್ಲಿಯರ್ ಮಾಡಿದ್ರೆ ಒಳ್ಳೇದಲ್ಲ ಅಂತ. ಸರಿ, ಗೊತ್ತಿರ್ತಲ್ಲ ನಾನು ಮಾಡಲ್ಲ. ಅದಕ್ಕೆ ಪೇಮೆಂಟ್ ಕಮ್ಮಿ ತಗೊಂಡ್ ಮಾಡ್ತಾ ಇರೋದು ಸರಿ. ಇಷ್ಟು ಮೂವಿ ಮಾಡಿದ್ರು ಪೇಮೆಂಟ್ ಕಮ್ಮಿ ತಗೊಂಡ್ ಮಾಡ್ತಾರೆ. ಬಟ್ ನೀವು ಅನುಭವ ಆಗಿರುತ್ತಲ್ಲ ಪಾಪ ಹೋದಾಗ. ಇಲ್ಲ, ನನ್ಗೆ ಅಂದ್ರೆ ಈ ತರ ಕಾಮನ್ ಆಗಿ ಕೇಳ್ತಾರೆ, ಬಟ್ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಡಿಪೆಂಡ್ಸ್ ಆನ್ ನಮ್ಮ ಪರ್ಫಾರ್ಮೆನ್ಸ್, ನಮ್ಮ ಇದು ಚೆನ್ನಾಗಿರೋದ್ರಿಂದ ನನ್ಗೆ ಯಾವ ಪ್ರೊಡಕ್ಷನ್ ಅಲ್ಲೂ ಆ ತರ ಎಕ್ಸ್ಪೀರಿಯನ್ಸ್. ಇಂಡಸ್ಟ್ರಿಯಲ್ಲಿ ಹಿಂಗೆ ಸರ್ ಕಾಮನ್. ಅದು ಕನ್ನಡದಲ್ಲಿ ಇಲ್ಲ ಕಮ್ಮಿ, ಕನ್ನಡ ಅಂಡ್ ತಮಿಳಲ್ಲಿ ಇಲ್ಲ. ತೆಲುಗು ಸ್ವಲ್ಪ ಜಾಸ್ತಿ ಇದೆ. ಡಿಪೆಂಡ್ಸ್ ಆನ್ ಬ್ಯಾನರ್. ಬಟ್ ಆ ಥರ ಮಾಡಿದವರು ಆ ಬ್ಯಾನರ್ ನಿಂತ್ಕೊಂಡಿಲ್ಲ ಇಲ್ಲಿ ಒಂದು ನಾನು ಕೇಳಿದಾಗ. ಮಾಡ್ತಿರ್ತಾರೆ, ಬಟ್ ಆ ಪ್ರಾಜೆಕ್ಟ್ಸ್ಗಳು, ಆ ಪ್ರೊಡ್ಯೂಸರು, ಆ ಇದು ಲಾಂಗ್ ಲಾಸ್ಟಿಂಗ್ ಇರಲ್ಲ ಸರ್. ಅಷ್ಟೇ ಬರ್ತಾರೆ ಹೋಗ್ತಾರೆ, ಫೇಡ್ ಔಟ್ ಆಗ್ತಾರೆ. ಕೆಲವು ಇಲ್ಲ ಅಂದ್ರೆ ಪ್ರಾಜೆಕ್ಟ್ ಕೊಡಲ್ಲ. ನಮ್ಗೆ ತೊಂದರೆ ಇಲ್ಲ. ಇವಾಗ ಫಸ್ಟ್ ಕ್ಲಿಯರ್ ಆಗಿ ಮಾತಾಡ್ಕೊಂಡು ಇಲ್ಲ ಅಂತ ಇಲ್ಲ, ನಾನು ಇವಾಗ ಮಾಡಿದ್ದೀನಲ್ಲ 22 ಪ್ರಾಜೆಕ್ಟ್ ಮಾಡಿದ್ದೀನಿ. ಕೆಲವ್ರು ಕೊಡ್ತಾರ, ಯಾವುದು ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಕೊಡಲ್ಲ. ಕೆಲವ್ರು ಕೊಡಲ್ಲ ಅಲ್ಲ, ಕೆಲವರು ಕೊಡಲ್ಲ. ಡಿಪೆಂಡ್ಸ್ ಆನ್ ಪ್ರೊಡ್ಯೂಸರ್ಸ್, ಡಿಪೆಂಡ್ಸ್ ಆನ್ ಡೈರೆಕ್ಟರ್, ಡಿಪೆಂಡ್ಸ್ ಆನ್ ಪ್ರೊಡ್ಯೂಸರ್ಸ್. ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ, ಅಂದ್ರೆ ಇಲ್ಲ ಸರ್, ನಾನು ಕಮಿಟ್ಮೆಂಟ್ ಎಲ್ಲ ನಾನು ಕೊಡಲ್ಲ.
ಪ್ರೊಫೆಷನಲ್ ದೇವ್ರು ಅಂತ ನಂಬ್ಕೊಂಡು ಕೆಲಸ ಮಾಡ್ತಿರೋದು. ಆ ತರದ್ದೆಲ್ಲ ಇದ್ರೆ ನಾನು ಮಾಡಲ್ಲ. ನಾನು ಅದನ್ನು ಹೇಳಿದ್ದು ಬೇರೆ ಮೂವಿಯಲ್ಲೆಲ್ಲ ಕಾಮನ್ ಆಗಿತ್ತು. ಇಲ್ಲ ಸರ್, ಆ ತರ ಇಲ್ಲ. ಅಂದ್ರೆ ಕಾಮನ್ ಅಂತ ಇಲ್ಲ, ಒಂದಿಷ್ಟು ಜನ ಇದ್ದಾರೆ, ಇನ್ನೊಂದು 10% ಒಳ್ಳೆಯವರು ಇದ್ದಾರೆ. ನಾನು 10% ಏನು ಒಳ್ಳೆಯವರು ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡಕ್ ಇಷ್ಟಪಡ್ತೀನಿ. ಈ ತರ ಕಮಿಟ್ಮೆಂಟ್ ಆ ತರದಲ್ಲಿ ಕೆಲಸ ಮಾಡಕ್ ಇಷ್ಟಪಡ್ತೀನಿ. ಅಂದ್ರೆ ಇದು ಕಾಮನ್ ಅಲ್ಲ ಇಂಡಸ್ಟ್ರಿಯಲ್ಲಿ, ಸ್ವಲ್ಪ ಕಾಮನ್ ಇಂಡಸ್ಟ್ರಿಯಲ್ಲಿ. ನನಗೆ ಗೊತ್ತಿಲ್ಲ ಸರ್, ಕಾಮನ್ ಏನು ಅಂತ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಇರ್ತಾರೆ ಜನ, ಇಲ್ಲ ಅಂತಲ್ಲ. ಬಟ್ ಆ ತರದ್ದು ಟೀಮ್ ಜೊತೆ ನಂಗೆ ಕೆಲಸ ಮಾಡಕ್ ಇಷ್ಟ. ಜೊತೆ ನೀವು ಒಪ್ಕೊಂಡ್ರು, ಒಂದ್ ವೇಳೆ ಕಮಿಟ್ಮೆಂಟ್ ಒಪ್ಕೊಂಡ್ರು ನಾನೇ ಬೇಡ ಅಂತೀನಿ. ಅದನ್ನ ಸರ್ ಒಪ್ಕೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಒಪ್ಕೊಂಡ್ರು ನಾನೇ ಬೇಡ ಅಂತೀನಿ. ಅಲ್ಲ ಸರ್, ನೀವು ಒಪ್ಕೊಂಡ್ರೆ ನಾನು ಒಪ್ಕೊಂಡ್ರೆ ಅಲ್ಲಿ ಬೇಡ ಅಲ್ಲ, ಫಸ್ಟ್ ಆಫ್ ಆಲ್ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ನನ್ನ ಸಿಸ್ಟರ್ ಯಾಕಂದ್ರೆ ಹೇಳಿ, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆಯವಳು, ಅದಕ್ಕೆ ಹೇಳ್ತೀನಿ ನಿಮ್ಗೆ 100% ನೀವು ಮಾಡಬೇಕು, ಇದು ಮಾಡಿ ಅಷ್ಟೇ. ಏನಾದ್ರು ತೊಂದರೆ ಆದರೆ ನಮಗೆ ಫೋನ್ ಮಾಡಿ. ಅದೇ ಸರ್, ಕ್ಲೀನ್ ಪ್ರಾಜೆಕ್ಟ್ ಇದ್ರೆ ಮಾತ್ರ ನಾನು ಮುಂದುವರಿತೀನಿ. ಅಂದ್ರೆ ನಿನ್ನ ಸಿಸ್ಟರ್ ಅಂದಮೇಲೆ ನನ್ಗೆ ಬೇರೆ ಪ್ರಾಜೆಕ್ಟ್ ಹೇಳಕ್ಕಾಗುತ್ತಾ? ಥ್ಯಾಂಕ್ ಯು. ಇಬ್ಬರು ನಟಿಯರನ್ನ ಪರಿಚಯ ಮಾಡ್ತಾನೆ. ಅದರಲ್ಲಿ ಒಬ್ಳು ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ಕೊಂಡೆ ಇಲ್ಲ ಮಾಡಲ್ಲ ಅಂತ ಡೈರೆಕ್ಟ್ ಹೇಳ್ತಾಳೆ. ಇನ್ನೊಬ್ಳಂತೂ ಖಡಾಖಂಡಿತವಾಗಿ ಇಲ್ಲ, ನಾನು ಈ ಪ್ರೊಫೆಷನ್ನ ದೇವರು ಅಂತ ಅನ್ಕೊಂಡಿದ್ದೀನಿ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಒಳ್ಳೇದು ಮಾಡಲಿ ದೇವರು. ಆದರೆ ಆ ವ್ಯಕ್ತಿ ಹೆಂಗೆ ಆಫರ್ ಕೊಟ್ಟ, ಯಾವ ರೀತಿ ಪ್ರಾಮಿಸ್ ಮಾಡ್ದ, ಎಲ್ಲನ ನೀವು ನೋಡಿದ್ರಿ. ಇನ್ನೊಬ್ರ ಕತೆ ತೋರಿಸ್ತೀನಿ. ಈ ವ್ಯಕ್ತಿ ಬರೀ ಒಬ್ರನ್ನಲ್ಲ, ದಿನಕ್ಕೊಬ್ರನ್ನ ಕಳಿಸ್ತಾನಂತೆ. ಇವನು ಕೂಡ ಕೋಆರ್ಡಿನೇಟರ್. ಯಾರು ಬೇಕು ಅಂತ ಹೇಳಿ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ, ಡೋಂಟ್ ವರಿ ಅಂತ ಈ ಕೋಆರ್ಡಿನೇಟರ್ ನಮಗೆ ಭರವಸೆ ಕೊಡ್ತಾನೆ. ದಿನಕ್ಕೊಬ್ರನ್ನ ಕಳಿಸ್ತೀನಿ, ಯಾರು ಬೇಕು ಅಂತ ಹೇಳಿ ಅಷ್ಟೇ ಕಳಿಸ್ಕೊಟ್ಬಿಡ್ತೀನಿ ಅಂತಾನೆ ಸಂಗಮೇಶ್. ಹಣ ಕೊಟ್ರೆ ಕಮಿಟ್ಮೆಂಟ್ಗೆ ಓಕೆ ಅಂತ ಸಂಗಮೇಶ್ ಭರವಸೆ ಕೊಡ್ತಾನೆ. ಅದು ಎಷ್ಟು ದಿನ ಬೇಕಾದ್ರೂ ಬಳಸ್ಕೊಳ್ಳಿ ಅಂತ. ಓಪನ್ ಆಫರ್ ಜೊತೆಗೆ ಯಾವುದೇ ಹಿಂಜರಿಕೆ ಇಲ್ಲದೆ ಬೆಡ್ ಶೇರಿಂಗ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ಬಿಡ್ತಾನೆ. ಕಂಪ್ಲೀಟ್ ಆಗಿ ನಿಮ್ಗೆ ಯಾರು ಬೇಕು ಸರ್, ಫೋಟೋ ತೋರಿಸಿ ಅವ್ರನ್ನ ಕಳಿಸ್ಕೊಟ್ಟು ಬಿಡ್ತೀನಿ. ನೀವು ಫೋಟೋ ತೋರಿಸಿ ನೋಡಿ, ಇಂಥ ಸಿನಿಮಾದಲ್ಲಿ ಮಾಡಿದಾರಲ್ಲ ಇವ್ರು ಬೇಕು ಅಂತ ಹೇಳಿ ಕಳಿಸ್ಕೊಟ್ಟು ಬಿಡ್ತೀನಿ, ಅಷ್ಟೇ ನನ್ನ ಕೆಲಸ, ಡೋಂಟ್ ವರಿ ಅಂತಾನೆ. ದಿನಕ್ಕೊಬ್ಬ ಹೀರೋಯಿನ್ ಆಫರ್ ಕೊಟ್ಟಿರುವ ಈ ವ್ಯಕ್ತಿ, ಇವನ ಹೆಸರು ಸಂಗಮೇಶ್. ನೋಡಿ ಇವನ ಹಣೆ ಬರಹ. ವಿತ್ ಕಮಿಟ್ಮೆಂಟ್ ಇರ್ತಕ್ಕಂಥ ಹೀರೋಯಿನ್. ಈಗಲ್ಲ ಎಲ್ಲ ಸೆಟ್ಟಿಂಗ್ ಆದ್ಮೇಲೆ ಎಲ್ಲ ಬ್ಯಾನರ್ದು ಇದು ಪೋಸ್ಟ್ ಡಿಸೈನ್ ಮಾಡಿಸ್ಬೇಕು. ಡಿಸೈನ್ ಆದ್ಮೇಲೆ ನಾವು ಲೊಕೇಶನ್ ನೋಡಕ್ ಹೋಗ್ತೀವಲ್ಲ, ಅವಾಗ ನಿಮ್ಗೆ ಏನ್ ಬೇಕು ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಆಗೋಗ್ಲಿಲ್ಲ ಅಂದ್ರೆ, ಒಪ್ಲಿಲ್ಲ ಅಂದ್ರೆ, ಅದು ಚಿಕ್ಕ ಪುಟ್ಟ ಬರ್ತಾವ. ಅಲ್ಲ ಒಪ್ಲಿಲ್ಲ ಅಂದ್ರೆ ಅಂತ ಕಮಿಟ್ಮೆಂಟ್ ಒಪ್ಲಿಲ್ಲ ಅಂದ್ರೆ ಈಗ ಜನ ಡೈಲಿ ಒಂದೊಂದು ಬೇಕಂತ ಕಳಿಸ್ಕೊಡ್ತೀವಿ. ಡೈಲಿ ಒಂದೊಂದು ಬೇಕಂತ ಕಳಿಸ್ತೀವಿ. ವಿತ್ ಕಮಿಟ್ಮೆಂಟ್ ಇರ್ತಕ್ಕಂಥ ಹೀರೋಯಿನ್. ಮಾತಾಡ್ತೀನಿ ಆಮೇಲೆ ಮುಂದೆಲ್ಲ. ಈಗಲ್ಲ ಎಲ್ಲ ಸೆಟ್ಟಿಂಗ್ ಆದ್ಮೇಲೆ ಎಲ್ಲ ಬ್ಯಾನರ್ದು ಇದು ಪೋಸ್ಟ್ ಡಿಸೈನ್ ಮಾಡಿಸ್ಬೇಕು. ಡಿಸೈನ್ ಆದ್ಮೇಲೆ ನಾವು ಲೊಕೇಶನ್ ನೋಡಕ್ ಹೋಗ್ತೀವಲ್ಲ, ಅವಾಗ ನಿಮ್ಗೆ ಏನ್ ಬೇಕು ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಆಗೋಗ್ಲಿಲ್ಲ ಅಂದ್ರೆ, ಒಪ್ಲಿಲ್ಲ ಅಂದ್ರೆ, ಅದು ಚಿಕ್ಕ ಪುಟ್ಟ ಬರ್ತಾವ. ಅಲ್ಲ ಒಪ್ಲಿಲ್ಲ ಅಂದ್ರೆ ಅಂತ ಕಮಿಟ್ಮೆಂಟ್ ಒಪ್ಲಿಲ್ಲ ಅಂದ್ರೆ ಈಗ ಜನ ಡೈಲಿ ಒಂದೊಂದು ಬೇಕಂತ ಕಳಿಸ್ಕೊಡ್ತೀವಿ. ಡೈಲಿ ಒಂದೊಂದು ಬೇಕಂತ ಕಳಿಸ್ತೀವಿ. ವಿತ್ ಕಮಿಟ್ಮೆಂಟ್ ಇರ್ತಕ್ಕಂಥ ಹೀರೋಯಿನ್. ಮಾತಾಡ್ತೀನಿ ಆಮೇಲೆ ಮುಂದೆಲ್ಲ. ಈಗಲ್ಲ ಎಲ್ಲ ಸೆಟ್ಟಿಂಗ್ ಆದ್ಮೇಲೆ ಎಲ್ಲ ಬ್ಯಾನರ್ದು ಇದು ಪೋಸ್ಟ್ ಡಿಸೈನ್ ಮಾಡಿಸ್ಬೇಕು. ಡಿಸೈನ್ ಆದ್ಮೇಲೆ ನಾವು ಲೊಕೇಶನ್ ನೋಡಕ್ ಹೋಗ್ತೀವಲ್ಲ, ಅವಾಗ ನಿಮ್ಗೆ ಏನ್ ಬೇಕು ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಆಗೋಗ್ಲಿಲ್ಲ ಅಂದ್ರೆ, ಒಪ್ಲಿಲ್ಲ ಅಂದ್ರೆ, ಅದು ಚಿಕ್ಕ ಪುಟ್ಟ ಬರ್ತಾವ. ಅಲ್ಲ ಒಪ್ಲಿಲ್ಲ ಅಂದ್ರೆ ಅಂತ ಕಮಿಟ್ಮೆಂಟ್ ಒಪ್ಲಿಲ್ಲ ಅಂದ್ರೆ ಈಗ ಜನ ಡೈಲಿ ಒಂದೊಂದು ಬೇಕಂತ ಕಳಿಸ್ಕೊಡ್ತೀವಿ. ಡೈಲಿ ಒಂದೊಂದು ಬೇಕಂತ ಕಳಿಸ್ತೀವಿ. ವಿತ್ ಕಮಿಟ್ಮೆಂಟ್ ಇರ್ತಕ್ಕಂಥ ಹೀರೋಯಿನ್. ಮಾತಾಡ್ತೀನಿ ಆಮೇಲೆ ಮುಂದೆಲ್ಲ. ಈಗಲ್ಲ ಎಲ್ಲ ಸೆಟ್ಟಿಂಗ್ ಆದ್ಮೇಲೆ ಎಲ್ಲ ಇವ್ರದೆಲ್ಲ ಇಷ್ಟು ಕತೆ ಆಯ್ತಲ್ಲ. ಇನ್ನು ಕನ್ನಡ ಚಿತ್ರರಂಗದ ಕೆಲವರ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ. ಮತ್ತೊಬ್ಬ ಖ್ಯಾತ ಸಂಗೀತ ನಿರ್ದೇಶಕ, ಸ್ಯಾಂಡಲ್ವುಡ್ನ ಹಲವರ ಮುಖವನ್ನ ಬಿಚ್ಚಿಟ್ಟಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕರು ಇವರು. ಹಣಕ್ಕಾಗಿ ಏನು ಬೇಕಾದ್ರೂ ನಡೆಯುತ್ತೆ ಸರ್ ಇಲ್ಲಂತಾರೆ ವಿ ಮನೋಹರ್ ಗೊತ್ತಲ್ಲ ನಿಮಗೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ ಮನೋಹರ್. ಇಲ್ಲಿ ದುಡ್ಡುಗೋಸ್ಕರ ಏನು ಬೇಕಾದ್ರೂ ನಡೆಯುತ್ತೆ ಸರ್, ಇಲ್ಲಿ ಕೆಲವರು ಹಿಂಗೆ ಅಂತ ವಿ ಮನೋಹರ್ ಖ್ಯಾತ ಸಂಗೀತ ನಿರ್ದೇಶಕ. ಅವರ ಮ್ಯೂಸಿಕ್
ಇನ್ನು ಕೂಡ ಕಿವಿಯಲ್ಲಿ ಜಿನುಗುತ್ತಾ ಇರುತ್ತೆ. ಅವ್ರು ಹೇಳ್ತಾರೆ ಸ್ಯಾಂಡಲ್ವುಡ್ನ ಕರ್ಮಕಾಂಡದ ಕಥೆಯನ್ನ. ರಹಸ್ಯ ಕಾರ್ಯಾಚರಣೆಯಲ್ಲಿ ಮನೋಹರ್ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಏನೇನಂದ್ರು ವಿ ಮನೋಹರ್, ಕೇಳಿಸ್ಕೊಳ್ಳಿ. ಓಪನ್ ಆಗಿ ಯಾರಿಗಿಲ್ಲ ಅದಕ್ಕೆ ಬೇಕಾಗಿಸಿದ್ದಾರೆ. ಆಮೇಲೆ ಅದಕ್ಕೂ ಅವರಷ್ಟು ಹುಷಾರಿರ್ಬೇಕು. ಅವರು ಇದೇನಂತಾರೆ ಕ್ಯಾಮ್ರಾದಲ್ಲಿ ಇದು ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು ಭಾಳ ಅದೇ ನಡೆಯುತ್ತೆ. ಅದಕ್ಕೆ ಅಂತಿರೋದು ಇವ್ರಿಗೆ ಗೊತ್ತು, ನನಗೂ ಸ್ವಲ್ಪ ಕೆಲವು ಗೊತ್ತು, ಪರಿಚಯ ಮಾಡ್ಕೊಡ್ತೀನಿ. ನಾವು ಹುಷಾರಾಗಿ ಅವ್ರದ್ದು ನನಗೆ ಗೊತ್ತಿಲ್ಲ, ಅವ್ರು ಸಿಗ್ತಾರೆ ಅಂತ ಅನ್ಸುತ್ತೆ. ಇದೇ ರೀತಿ ನಿಮ್ಗೆ ಗೊತ್ತಿಲ್ಲ ನನಗೆ ನೀವು ಅದು ಮಾತಾಡೋದು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಜೊತೆಲಿ ವರ್ಕ್ ಮಾಡಿದ್ರು, ಅವರು ನಾವೆಲ್ಲ ಒಟ್ಟಿಗೆ ಇದ್ದವರು, ಹಾಗಾಗಿ ಅವ್ರದ್ದು ಕೇಳಕ್ಕಾಗಲ್ಲ. ಸರ್ ಈಗ ಅದಕ್ಕೆ ಆರ್ಟಿಸ್ಟ್ ಬಗ್ಗೆ ಟೆನ್ಷನ್ ಫಿಲಮ್ ಸ್ಟಾರ್ಟ್ ಆಯ್ತಾ, ಆಡಿಷನ್ ಕೆಲವು ವಿಚಾರದಲ್ಲಿ ಅವ್ರು ಮಾಡೋಕ್ಕೆ ನಾನೇ ಮಾಡ್ತೀನಿ ಸರ್. ಅವ್ರಿಗೆ ಅರ್ಥ ಕೊಡ್ತಾರೆ, ನನಗೆ ಅವ್ರಿಗೆ ಅರ್ಥ ಅದನ್ನೆಲ್ಲ ಬಿಟ್ಟು ಏನು ಇಟ್ಕೊಂಡಿದ್ದು ಇದೆಲ್ಲ ಕಾಮನ್ ಅಲ್ವಾ ಸರ್, ಕಮಿಟ್ಮೆಂಟ್. ಅದು ತಪ್ಪಿಲ್ಲ. ಅದೇ ಹುಷಾರಾಗಿ ಚೆನ್ನಾಗಿ ಇರೋದು ಅಷ್ಟೇ. ಹೇಳ್ಬೇಕಾಗಿಲ್ಲ ಆಗಿಲ್ಲ ಇವನು ಕಾಯ್ತಾ ಇದ್ದಾಳೆ ಆಕ್ಟ್ರೆಸ್ ಆಗೋಕ್ಕೆ. ಕಮಿಟ್ ಅಲ್ಲ ಬರ್ತಾರೆ ಅಲ್ಲ, ನಮ್ಗೆ ಅವ್ರ ಜೊತೆ ನೀವು ಮಾತಾಡಿ. ಅದು ಅದಕ್ಕೆ ಮಾತಾಡೋದಿದ್ದಾರೆ. ಅದಕ್ಕೆ ಈಗ ಅದಕ್ಕೆ ಅಂತ ಕೆಲವೊಂದು ಬಿಡಬೇಕು. ಯಾಕಂದರೆ ಅವರು ಒಂದು ಪೊಲೀಸ್ ಅವ್ರಿಗೆ ನಾವು 3 lakhs ಕೇಳಿದ್ರು. ಅವಾಗ ಅವರೇ ಕೊಟ್ಟು ಅವ್ರು ಕನ್ಫ್ಯೂಸ್ ಕೊಟ್ಟಾಗ ಸೊ ಇದು ಕೊಟ್ಟಿದೆ ಅದು ನೀವು ಸರ್ ಇದು ಸಪ್ರೇಟ್ ಆದರೆ ನಿಮಗೆ ಮುಂದಾಯಿಸ್ತಾನೆ ಬರ್ತಾರೆ ಅದು ಅದು ನೀವು ಸರ ಸರ್ ಎಲ್ಲ ಹುಡುಗರು ಮುಂದಾಯಿಸ್ತಾರೆ ಸರ್. ಎಲ್ಲ ಹುಡುಗ ಅಂದರೆ ಏನು ಮಾಡ್ತಾರೆ ನನಗೊಬ್ಬರಿಗೆ ಮೇಲೆ 4 ಲಕ್ಷ ಕೊಡ್ತಾರೆ. ಅಷ್ಟು ನಂಬಿದೆ ನಾವು ಮೊದಲಾಗೆಲ್ಲ ಕೊಡ್ತಿದ್ದೆ, ಸಿಗೋದು. ಆಮೇಲೆ ನೋಡಿದ್ರೆ ಡ್ರಾಮ ಬರೀ ಹಳದು ಗುಂಡ ಕಟ್ಟಿ ಇರ್ತೇವೆ. ಇಬ್ಬರು ಕಮಿಟಿ ಇರಲ್ಲ ಇಬ್ಬರು ಅದು ಅದು ಬೇರೆ ಅಂದರೆ ಆವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಬಿಚ್ಕೊಂಡು ತೋರಿಸ್ತಾರೆ. ಟ್ವೆಲ್ಲಿಂದ 2 hours 3 hours. ಅದೇ ಕೆಲವು ಸೀರಿಯಲ್ ಅಂದರೆ ಚೆನ್ನಾಗಿರೋದು ಎಲ್ಲ ಚೆನ್ನಾಗಿರೋದು. ಒಂದು ಅಲ್ಲಿ ಹುಡುಗಿ ಎಂಟ್ರಿ ಆಯ್ತು, ಹುಡುಗಿಂದ ಇದು ಹುಡುಗಿ ಬಿಟ್ಟು ಬುಕ್ ಮಾಡಿದ್ರೆ ಅಲ್ಲಿ ಹುಡುಗಿ ಯಾರು ಬರ್ತಾರೆ ಅವರು ಅವ್ರ 80% ಅವ್ರು ಬುಕ್ ಮಾಡ್ತಾರೆ. ಈಗ ನಾಳೆ ಫೇಸ್ಬುಕ್ಕಲ್ಲಿ ಯಾರು ಫುಲ್ ಡಿಮ್ಯಾಂಡ್ ಇದೆ. ಮಾತಾಡ್ತೇವೆ. ಆಮೇಲೆ ಇನ್ನಿಬ್ರು ಯಾರು ಅಂತ ಕೇಳ್ಕೊಂಡು ನಿಮಗೆ ಇಷ್ಟ ಇಷ್ಟ ಇನ್ನೂ ತುಂಬಾ ಇಷ್ಟ. ನನಗೆ ಗೊತ್ತಿಲ್ಲ, ಕೇಳ್ತೀನಿ. ಅಲ್ಲಿ ನೋಡಿದ್ದೀನಲ್ಲ ಇಷ್ಟ. ಮಾಡ್ಬಿಟ್ಟು ಅದೇನು ಪೇಮೆಂಟ್ ಇದೆ
ಕೆಲಸ ಮಾಡ್ತೀವಿ ಸರ್, ಆನ್ಲೈನ್ ಬೇಡ ದಯವಿಟ್ಟು. ಅಲ್ಲ ಅವ್ರಿಗೆಲ್ಲ ಏನು ಕೊಡ್ಬೇಕು? ಯಾರು ಸರ್? ಅಲ್ಲ ಒನ್ ನೈಟ್ ಫುಲ್ ನೈಟ್ 50 ಅಂದರೆ ನಾವೆಲ್ಲ ಇದು ಮಾಡ್ತಿದ್ವಲ್ಲ, ಹಂಗೆ ಮಾಡಿದ್ರೆ 15,000 ನೈಟ್ ಸಿಗಲ್ಲ. ಎಷ್ಟಾದ್ರೂ ಆಗಲಿ ಎಲ್ಲ ಸಿಗ್ತವೆ. ಅಪ್ರೋಚ್ ಮಾಡುವ ಯಾರು ನೋಡಬೇಕು ಸಡನ್ ಕಷ್ಟ. ಏನು ಬಂದು